ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಕಾಣಿಸ್ಕೊಳ್ತಾ ಇದ್ರೆ ಇತ್ತ ಬಿಜೆಪಿಯಲ್ಲೂ ಕೂಡ ಬಣ ರಾಜಕೀಯಕ್ಕೇನು ಕಮ್ಮಿ ಇಲ್ಲ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ, ತೆರೆಮರೆಯ ಕಸರತ್ತು ನಡೀತಾ ಇದೆ. ಒಂದು ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಚುನಾವಣೆ ನಡೆದ್ರೆ ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಇಬ್ಬರು ಕೇಂದ್ರ ಸಚಿವರು ಒಲವು ತೋರಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೆ ಶೋಭಾ ಕರಂದ್ಲಾಜೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ತಮ್ಮ ಆಪ್ತರ ಬಳಿ ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಕೇಂದ್ರದಲ್ಲಿ ಸಚಿವರಾಗಿದ್ರೂ ಕೂಡ ರಾಜ್ಯ ರಾಜಕಾರಣದ ಮೇಲೆ ಹೆಚ್ಚು ಆಸಕ್ತಿ ಹೊಂದಿರೋ ಸೋಮಣ್ಣ ಹಾಗೆ ಶೋಭಾ ಕರಂದ್ಲಾಜೆ ಚುನಾವಣೆಗೆ ನಿಲ್ಲೋ ಬದಲು ತಮ್ಮನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇರವಾಗಿ ಆಯ್ಕೆ ಮಾಡಬೇಕು ಅಂತ ವರಿಷ್ಠರಿಗೆ ದುಂಬಾಲು ಬಿದ್ದಿದ್ದಾರಂತೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆಯೋ ಸಾಧ್ಯತೆಗಳು ತೀರಾ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಆದರೂ ಅಧ್ಯಕ್ಷ ಸ್ಥಾನದ ಮೇಲೆ ಈ ಇಬ್ಬರೂ ಸಚಿವರು ಕಣ್ಣಿಟ್ಟಿರೋದು ಗುಟ್ಟಾಗೇನು ಉಳ್ಕೊಂಡಿಲ್ಲ. ವಿಜಯೇಂದ್ರ ಅವರನ್ನ ವಿರೋಧ ಮಾಡ್ತಾ ಇರೋ ಯತ್ನಾಳ್ ಬಣ ಶೋಭಾ ಇಲ್ಲವೇ ಸೋಮಣ್ಣ ಅವರನ್ನ ಕಣಕ್ಕಿಳಿಸೋ ಬಗ್ಗೆ ಕೂಡ ಚಿಂತನೆ ನಡೆಸಿದೆ. ಚುನಾವಣೆ ನಡೆದಿದ್ದೇ ಆದರೆ ಬಹುತೇಕ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ವಿಜಯೇಂದ್ರ ಬಣಕ್ಕೆ ನಿಷ್ಠರಾಗಿರೋದ್ರಿಂದ ಚುನಾವಣೆ ನಡೆಯೋ ಸಾಧ್ಯತೆಗಳು ಇಲ್ಲ ಅಂತಾನೂ ಹೇಳಬಹುದು. ಒಂದ್ ವೇಳೆ ಏನಾದರೂ ಚುನಾವಣೆ ನಡೆದಿದ್ದೇ ಆದರೆ ಅದಕ್ಕೆ ಬೇಕಾದ ಅಗತ್ಯ ಪೂರ್ವ ಸಿದ್ಧತೆಗಳನ್ನ ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನದಿಂದ ತಮ್ಮ ಪುತ್ರನಿಗೆ ಹಿನ್ನಡೆ ಆಗಬಾರದು ಅನ್ನೋ ಕಾರಣಕ್ಕೆ ಆಪ್ತರ ಬಳಿ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನ ಕೂಡ ನಡೆಸಿದಾರಂತೆ. ರಾಜ್ಯ ರಾಜಕಾರಣದ ಮೇಲೆ ಸೋಮಣ್ಣ ಹಾಗೂ ಶೋಭಾ ಕಣ್ಣಿಟ್ಟಿದ್ರೂ ಪ್ರಧಾನಿ ನರೇಂದ್ರ ಮೋದಿ ಈ ಇಬ್ಬರನ್ನೂ ಸಂಪುಟದಿಂದ ಹೊರಗಿಡೋದು ಕಷ್ಟ ಸಾಧ್ಯ. ಸಚಿವ ಸಂಪುಟ ವಿಸ್ತರಣೆಯಾಗುವ ವೇಳೆಯೇ ಜಾತಿ ಲೆಕ್ಕಾಚಾರ ಹಾಕಿ ಕರ್ನಾಟಕಕ್ಕೆ ಕೋಟಾವನ್ನ ನಿಗದಿಪಡಿಸಲಾಗಿತ್ತು. ಒಕ್ಕಲಿಗ ಸಮುದಾಯದಿಂದ ಶೋಭಾ ಕರಂದ್ಲಾಜೆ ಮತ್ತು ವೀರಶೈವ ಸಮುದಾಯದಿಂದ ವಿ ಸೋಮಣ್ಣ ಅವರಿಗೆ ಸ್ಥಾನ ಕಲ್ಪಿಸಲಾಗಿತ್ತು. ಏಕಾಏಕಿ ತಾವು ರಾಜ್ಯ ರಾಜಕಾರಣಕ್ಕೆ ಮರಳ್ತೀವಿ ಅಂತ ಮೋದಿ ಬಳಿ ಉಭಯ ನಾಯಕರು ಮನವಿ ಮಾಡಿಕೊಂಡ್ರೂ ಕೂಡ ಇದನ್ನ ಪ್ರಧಾನಿ ಒಪ್ಪೋದು ಕಷ್ಟ ಅಂತ ಹೇಳಬಹುದು. ಇನ್ನು 2028ರ ಕರ್ನಾಟಕ ವಿಧಾನಸಭೆಯನ್ನ ಗಮನದಲ್ಲಿಟ್ಕೊಂಡೇ ಅನೇಕ ವಿರೋಧಗಳ ನಡುವೆನೇ ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಏಕಾಏಕಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿಬಿಟ್ರೆ ಪಕ್ಷದಿಂದ ದೂರ ಸರಿದಿರೋ ವೀರಶೈವ ಲಿಂಗಾಯತ ಸಮುದಾಯದ ಮತಗಳು ಇನ್ನಷ್ಟು ಚದುರಿ ಹೋಗಬಹುದು ಅನ್ನೋ ಕಾರಣಕ್ಕೆ ಅವರನ್ನೇ ಮುಂದುವರಿಸೋ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಯತ್ನಾಳ್ ಬಣ ಏನೇ ತಂತ್ರಗಾರಿಕೆಯನ್ನ ನಡೆಸಿ ಎಷ್ಟೇ ದೂರುಗಳನ್ನ ಕೊಟ್ಟರೂ ಕೂಡ ಹೈಕಮಾಂಡ್ ವಿಜಯೇಂದ್ರ ವಿರುದ್ಧ ಹೋಗೋ ಮನಸ್ಸನ್ನ ಮಾಡೋದಿಲ್ಲ. ಈಗಾಗಲೇ ಒಂದ್ಸಲ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಅದರ ಎಫೆಕ್ಟ್ ಏನು ಅನ್ನೋದನ್ನ ಕರ್ನಾಟಕ ಬಿಜೆಪಿ ಕಂಡಿದೆ. ಈಗ ಮತ್ತೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಇನ್ನೊಬ್ಬರಿಗೆ ಆ ಸ್ಥಾನವನ್ನ ಕೊಟ್ಟು ಇನ್ನಷ್ಟು ಡ್ಯಾಮೇಜ್ ಮಾಡಿಕೊಳ್ಳೋದಕ್ಕಂತೂ ಹೈಕಮಾಂಡ್ ರೆಡಿ ಇಲ್ಲ. ಹೀಗಾಗಿ ಆಲ್ಮೋಸ್ಟ್ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬಹುದು ಅಂತ ಹೇಳಲಾಗ್ತಾ ಇದೆ.